ಹೌದೌದೌದು, ಅವ್ರು ಮುತ್ತಪ್ಪರೆ ಅವ್ರದ್ದು ಸೆಕೆಂಡ್ ವೈಫ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು, ಅದು ಕೋರ್ಟಲ್ಲಿ ಕಾಂಪ್ರಮೈಸ್ ಕೂಡ ಮಾಡಿದ್ರು ಕೂಡ. ಸೊ ದೆನ್ ಇನ್ನೊಂದು ಯಾವುದೋ ಒಂದು ಇವಾಗ ರೀಸೆಂಟಾಗಿ ಒಂದು ಇಶ್ಯೂ ಮಾಡ್ತಾಯಿದ್ರು ನಿತೇಶ್ ಅವರು, ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು, ಅದು ಕೂಡ ಒಂದು ಇಶ್ಯೂ ಆಗಿತ್ತು. ಡ್ರೈವರ್ಗೆ ಆಗಿದೆ ಆ್ಯಕ್ಚುಲಿ. ಡ್ರೈವರ್ ಹಿಂದೆಗಡೆ ಇಷ್ಟು ಕಿತ್ತೋಗಿದೆ ಫುಲ್ಲು, ಅದು ಹಿಂದೆ ಕಿತ್ತೋಗಿ ತಿರ್ಗಿ ಹಿಂದೆಗಡೆ ಬಸವರಾಜು ಸರ್ ಈಗ ಬಿಡದಿ ಠಾಣೆಯಲ್ಲಿ ಅನ್ಪೂರ್ಣ ಅವ್ರ ಮೇಲೆ ಕೊಟ್ಟಿದ್ದಾರೆ ಫಸ್ಟ್ ವೈಫ್ ಅನ್ನೋದು ಏನು ಸರ್ ಅದು ನಿಮಗೆ ಗೊತ್ತಿರೋಂತಾಗ? ಬಸವರಾಜು ಫಸ್ಟ್ ವೈಫ್ ಅಲ್ಲ, ಅನ್ಪೂರ್ಣ ಅಲ್ಲ, ಅನುರಾಧ ಅನ್ನೋರ ಬಗ್ಗೆನಾ? ರಿಕ್ಕಿ ಅವ್ರ ಫಸ್ಟ್ ವೈಫ್ ಮೇಲೆ ಆ ಥರ ಏನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ? ಇಲ್ಲ ಇಲ್ಲ ಇಲ್ಲ, ರಿಕ್ಕಿ ಅವ್ರಿಗೆ ವೈಫ್ ಅಷ್ಟೇ ಒಬ್ಬರೇ, ಅವ್ರ ವೈಫ್ಗೂ ಅದಕ್ಕೂ ಸಂಬಂಧ ಇಲ್ಲ. ಮೇ ಬಿ ಅವ್ರು ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಬೇಕು ನಾನು. ರಿಕ್ಕಿ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡ್ರೈವರು, ಅದನ್ನು ಒಂದು ಕಾಪಿ ನೋಡಿ, ಯಾಕಂದ್ರೆ ಇನ್ನೂ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ನನಗಿನ್ನೂ ಕಾಪಿ ಕೊಡಲಿಲ್ಲ ಅವರು. ಸೊ ಕೊಟ್ಟ ತಕ್ಷಣ ಖಂಡಿತ ಅದ್ರ ಮೇಲೆ ಸರ್ ಇನ್ಸಿಡೆಂಟ್ ಎಲ್ಲ ನೋಡೋಣ ಸಂದರ್ಭದಲ್ಲಿ ಪಕ್ಕ ಪ್ಲಾನ್ ಮಾಡಿಕೊಂಡು ಅವರು ಖಂಡಿತ ಇದು ಅವ್ರನ್ನ ತುಂಬ ದಿವಸಗಳು, ತುಂಬ ತಿಂಗಳುಗಳು ವಾಚ್ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಯಾಕಂದರೆ ನನಗೆ ಎಲ್ಲೋ ಒಂದು ಕಡೆ ಆ್ಯಸ್ ಎ ಲಾಯರ್ ಆಗಿ ನಾವು ಎಷ್ಟೋ ಕ್ರಿಮಿನಲ್ ಕೇಸ್ಗಳು ನೋಡ್ತಿರ್ತೀವಿ. ನಮ್ಗೆ ಅನಿಸೋದು ಎಲ್ಲೋ ಒಂದು ಕಡೆ ಖಂಡಿತ ಇವ್ರಿಗೆ ತೊಂದರೆ ಮಾಡಬೇಕು ಅಂತಲೇ ಮಾಡಿರ್ತಕ್ಕಂಥದ್ದು, ಬಹಳ ದೊಡ್ಡ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿರುವಂಥದ್ದು. ಸರ್ ಯೂಶಲಿ ಸರ್ ಯಾರೋ ಒಂದು ಕಡೆ ದ್ವೇಷ ಮಾಡುವಂಥದ್ದು, ಬಂದು ಶೂಟ್ ಮಾಡುವಂಥದ್ದು ಒಂದು ಇರುತ್ತೆ ಸರ್, ಆದರೆ ಮೂವ್ಮೆಂಟ್ ಇರುವಂಥ ವೆಹಿಕಲ್ನ ಅಟ್ಯಾಕ್ ಮಾಡುವಂಥದ್ದು ಅಂದರೆ ಪಕ್ಕ ಶಾರ್ಪ್ ಪ್ಲಾನ್ ಮಾಡಿ ಶೂಟರ್ಸ್ ಇರ್ತಾರೆ. ಅಷ್ಟೊಂದು ಎಕ್ಸ್ಪರ್ಟ್ಸ್ ನಾನಲ್ಲ, ಮೇ ಬಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಮೇ ಬಿ ನೋಡೋಣ ತನಿಖೆಯಲ್ಲಿ. ಅಫ್ಕೋರ್ಸ್ ಪೊಲೀಸ್ ರಾತ್ರಿ ಇಮಿಡಿಯೇಟ್ಲಿ ನನಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಐ ಕಾಲ್ಡ್ ಪೊಲೀಸ್. ಹೌದೌದು, ಖಂಡಿತ ಇದೆ. ನೀವು ಮುತ್ತಪ್ಪರ ಇವ್ರ ಹೆಸರಲ್ಲಿ ನೀವು ಗೂಗಲ್ ಮಾಡಿದ್ರೆ ಎಷ್ಟು ವಿವಾದಗಳಿದೆ ಅಂತಲೇ ಬಂದ್ಬಿಡುತ್ತೆ. ಆಸ್ತಿ ವಿವಾದದಲ್ಲಿ ಸೆಕೆಂಡ್ ವೈಫ್ ಜೊತೆಗೆ ಖಂಡಿತ ವಿವಾದ ಇದೆ, ಜೊತೆಗೆ ಇನ್ನು ಬೇರೆ ನಿತೇಶ್ ಅನ್ನೋರ ಜೊತೆಗೆ ಒಂದು ವಿವಾದ ಇದೆ. ಸೊ ಇದೆ, ಖಂಡಿತವಾಗಿದೆ. ಇನ್ನು ಬೇರೆ ಬೇರೆ ಇದೆ. ಹೌದಲ್ಲ, ಅವರೇ ಅಲ್ವಾ ಮುತ್ತಪ್ಪರವ್ರ ಮಗ ಅಲ್ವಾ ಅವರು, ಹಾಗಾಗಿ ವಿವಾದ ಇದ್ದೇ ಇರೋದು. ಅದ್ರಲ್ಲಿ ಅವ್ರು ಇದ್ದೇ ಇರ್ತಾರಲ್ಲ. ಅಲ್ಲ, ವಿಲ್ ಮಾಡಿಟ್ಟಿರ್ತಾರೆ, ವಿಲ್ ಪ್ರಕಾರ ಕೋರ್ಟಲ್ಲಿ ಆರ್ಡರ್ ಆಗುತ್ತೆ. ಆ ಕೋರ್ಟಲ್ಲಿ ವಿಲ್ ಪ್ರಕಾರ ಏನು ಆರ್ಡರ್ ಆಗಲಿಲ್ಲ. ಕೊನೆಗೆ ಕೇಸನ್ನು ನಡೆಸಿ ಕೋರ್ಟ್ಗೆ ಅವರು ಓಡಾಡಿ ಕೆಲವೊಂದು ಆಗು ಹೋಗುಗಳ ಬಗ್ಗೆ ಎಲ್ಲ ಫ್ಯೂಚರ್ ಎಲ್ಲ ಕಾನ್ಸಿಕ್ವೆನ್ಸಸ್ಗಳ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ರಿಕ್ಕಿ ಅವರು ಕಾಂಪ್ರಮೈಸ್ಗೆ ಅಂದರೆ ಆಗಿದ್ದಂತೆ ಕಾಂಪ್ರಮೈಸ್ ಆಯ್ತು. ಅದು ಕಾಂಪ್ರಮೈಸ್ ಆಗಿ ಅದ್ರ ಮೇಲೆ ಡಿಕ್ರಿನೂ ಆಗಿ ಇವ್ರಿಗೇನು ಶೇರ್ ಬೇಕೋ ಅದನ್ನು ಕೊಟ್ಟು ಅವ್ರಿಗೇನು ಕೊಡಬೇಕೋ ಕೊಟ್ಟಿದ್ರು. ಆದರೂ ಆಗಿದೆ. ಅದು ಯಾರಿಂದ ಆಗಿದೆ, ಯಾಕಾಯಿತು, ಯಾವ ಸ್ವಾರ್ಥಕ್ಕೋಸ್ಕರ ರಿಕ್ಕಿಯವ್ರಿಗೆ ಈ ಥರ ತೊಂದರೆ ಮಾಡೋಕ್ಕೆ ಹೋದ್ರು, ಅದು ತನಿಖೆಯಲ್ಲಿ ಪೊಲೀಸ್ನವ್ರು ಗೊತ್ತಾಗ ಇಲ್ಲ. ಆ್ಯಕ್ಚುಲಿ ಅವ್ರು ಇನ್ನೂ ಮಾತಾಡೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ, ಮಾತಾಡೋ ಸ್ಥಿತಿಯಲ್ಲಿಲ್ಲ. ಇದು ಮೂಗು ಇದಾಗಿದೆ, ಇಲ್ಲೇನೋ ಫುಲ್ಲು ಇದಾಗಿದೆ ಬೈಸಿಪ್ಸ್ ಹತ್ರ. ಸೊ ಸ್ವಲ್ಪ ಸೀರಿಯಸ್ ಆಗಿ ಇದ್ದಾರೆ, ಮಾತಾಡೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಸರಿ, ಈ ಥರ ಅಟ್ಯಾಕ್ ಮಾಡಿಸುವಂಥ ಸಂದರ್ಭದಲ್ಲಿ ಸರ್ ಹೊರಗಿಂದ ಎಲ್ಲ ಬರ್ಸಿರ್ತಾರೆ, ಈ ಥರದ್ದೆಲ್ಲ ಕೇಳ್ಪಡ್ತೀವಿ ಸರ್. ಈ ಥರದ್ದೇನೋ ಮಾಹಿತಿ ಇದೆ ಸರ್ ಇಲ್ಲಿಂದ ಬಂದಿದ್ದೀವಿ? ಖಂಡಿತ ನಮಗಿಲ್ಲ ಇವ್ರೆ, ನಮಗೆ ಮಾಹಿತಿ ಇದ್ದರೆ ಖಂಡಿತ ಪೊಲೀಸ್ನವ್ರಿಗೆ ಈಗಲೇ ಹೇಳ್ತೀವಿ. ಈಗ ರಾತ್ರಿ ಇಲ್ಲ ಖಂಡಿತ ಇಲ್ಲ, ಲಾಯರ್ ಆಗಿ ಯಾವುದೋ ನಮ್ಮ ಕೇಸ್ ಅಂತ ತಿಳ್ಕೊಂತೀವಿ ಅಂತ ತಿಳ್ಕೊಳಕ್ಕೆ ಹೋಗಲ್ಲ. ಇದು ಜಸ್ಟ್ ಇವಾಗ ರಾತ್ರಿ ನನಗೆ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಐ ಕಾಲ್ಡ್ ನಮ್ಮ ಪೊಲೀಸ್. ಇಲ್ಲ ಇಲ್ಲ ಇಲ್ಲ, ಅವ್ರು ಇಲ್ಲೇ ಇಲ್ಲ, ಬೇರೆ ದೇಶದಲ್ಲಿ. ಹೌದು, ಏನು 2-3 ಡೇಸ್ ಆಗಿರ್ಬೋದು. ಅವ್ರು ಹೋಗ್ತಿರ್ತಾರೆ ಬರ್ತಿರ್ತಾರೆ, ಅವ್ನು ಯಾವಾಗಲೂ ಇಲ್ಲೇ ಇರಲ್ಲ, ಹೋಗ್ತಿರ್ತಾರೆ ಬರ್ತಿರ್ತಾರೆ. ನಾರಾಯಣ ಸ್ವಾಮಿ.